ಉಡುಪಿ ಜಿಲ್ಲೆಯ 3 ಟೋಲ್ ಪ್ಲಾಜಾಗಳಲ್ಲೂ ಈ ಹಿಂದಿನಿಂದ ಇದ್ದ ಸ್ಥಳೀಯ ವಾಹನಗಳಿಗೆ ವಿನಾಯಿತಿಯನ್ನು ಮುಂದುವರಿಸುವಂತೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿ ಸಹಿತ ವಿವಿಧ ಇಲಾಖಾಧಿಕಾರಿಗಳು, ಹೆದ್ದಾರಿ ಇಲಾಖಾಧಿಕಾರಿಗಳು, ಟೋಲ್ ಪ್ಲಾಜಾ ಮುಖ್ಯಸ್ಥರು ಸಹಿತ 3 ಟೋಲ್ಗಳ ಹೋರಾಟ ಸಮಿತಿ ಸದಸ್ಯರು ಹಾಗೂ ಪ್ರಮುಖರು ಸೇರಿ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ನಿರ್ಣಯ ಕೈಗೊಂಡಿದ್ದಾರೆ. ಹೆಜಮಾಡಿ, ಸಾಸ್ತಾನ, ಶಿರೂರು ಟೋಲ್ ಪ್ಲಾಜಾಗಳಲ್ಲಿ ಹೊಸ ಆಡಳಿತ ಆರಂಭವಾಗುತ್ತಿದ್ದಂತೆ ಸ್ಥಳೀಯ ವಾಹನಗಳಿಗೆ ಇದ್ದ ವಿನಾಯಿತಿಯನ್ನು ರದ್ದುಗೊಳಿಸಿದ್ದನ್ನು ವಿರೋಧಿಸಿದ ಟೋಲ್ ಹೋರಾಟ ಸಮಿತಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಎಲ್ಲಾ ಇಲಾಖಾಧಿಕಾರಿಗಳ ಸಭೆಯನ್ನು ಜಿಲ್ಲಾಧಿಕಾರಿಗಳು ತನ್ನ ಕಚೇರಿಯಲ್ಲೇ ಕರೆದು ಚರ್ಚೆ ನಡೆಸಿದರು. ಟೋಲ್ ಕಂಪನಿಗಳಿಗೆ ಟೋಲ್ ಸಂಗ್ರಹ ಒಂದೇ ಗುರಿಯಾಗಿರಬಾರದು, ಬದಲಾಗಿ ಮೂಲಭೂತ ಸೌಕರ್ಯ ಸಹಿತ ಹೆದ್ದಾರಿಯಿಂದ ಸಾರ್ವಜನಿಕರಿಗೆ ಆಗುತ್ತಿರುವ ಅನಾಹುತಗಳ ಬಗ್ಗೆಯೂ ಗಮನ ಹರಿಸಬೇಕಾಗಿದೆ ಎಂಬುದಾಗಿ ಹೋರಾಟಗಾರರು ಮಾತು ಆರಂಭಿಸಿದರು. ಪ್ರಮುಖವಾಗಿ ಹೆಜಮಾಡಿ ಸಹಿತ ಎಲ್ಲಾ ಕಡೆಗಳಲ್ಲೂ ಸರ್ವಿಸ್ ರಸ್ತೆಗಳ ನಿರ್ಮಾಣ ಕಾರ್ಯ, ಹೆದ್ದಾರಿಯ ಎಲ್ಲೆಡೆ ಮಳೆ ನೀರು ಶೇಖರಣೆಗೊಂಡು ನಡೆಯುತ್ತಿರುವ ಅಪಘಾತಗಳು, ದಾರಿದೀಪಗಳ ಕೊರತೆ, ಟೋಲ್ ಪ್ಲಾಜಾ ಬಳಿ ಅಡ್ಡದಿಡ್ಡಿಯಾಗಿ ನಿಲ್ಲುವ ಟ್ರಕ್ಗಳಿಂದ ಆಗುವ ತೊಂದರೆ ಮುಂತಾದವುಗಳ ಬಗ್ಗೆ ಹೋರಾಟಗಾರರ ದೂರಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಎಲ್ಲ ನ್ಯಾಯಯುತ ಬೇಡಿಕೆಗಳನ್ನು ಶೀಘ್ರವಾಗಿ ನಡೆಸುವಂತೆ ಹೆದ್ದಾರಿ ಇಲಾಖೆ ಸಹಿತ ಟೋಲ್ ಪ್ಲಾಜಾ ಮುಖ್ಯಸ್ಥರಿಗೆ ಸೂಚನೆಯನ್ನ ನೀಡಿದರು. ಆಸ್ ಪರ್ ಏನ್ ನಾರ್ಮ್ಸ್ ಇದೆ ಅದರ ಪ್ರಕಾರ ಅವರು ಟೋಲ್ ಪೇ ಮಾಡಿ ಹೋಗಬೇಕು. ಈಗ ಉಳಿದ ವೆಹಿಕಲ್ಸ್, ನಮ್ದು ಸ್ಥಳೀಯರು ಬಳಸುವಂತ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಅವರದ್ದು ಒಂದು ಹೇಳುವಂತದವರು ಹಿಂದೇನೋ ನಾವು ಮೀಟಿಂಗ್ ಮಾಡಿ ಚರ್ಚೆ ಮಾಡಿದೆವು. ಈಗಲೂ ಈಗ ತುಂಬಾ 2019 ನಾನು ಇರುವಾಗಲೂ ಅದೇ ಚರ್ಚೆ ಬಂದಿತ್ತು. ಅವ್ರು ಹೇಳ್ತಾ ಇರೋದು ಒಂದು ಪಾಸ್ ಇದೆ, ಆ ಪಾಸ್ ತಗೊಂಡು ಓಡಾಡಬೇಕು ಅಂತ. ಬಟ್ ಈಗ ಇದುವರೆಗೆ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ, ಯಾವುದು ಪಾಸ್ಗಳು. ಅವರು ಅದು ಒಂದು 350 rupees ಪಾಸ್ ಇದ್ರೆ ಎಷ್ಟು ಸಲನೂ ಅನ್ಲಿಮಿಟೆಡ್ ಟೈಮ್ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದನ್ನು ನಾವು ಕೂಡ ಆಕ್ಸೆಪ್ಟ್ ಮಾಡೋದಕ್ಕಾಗುದಿಲ್ಲ. ಯಾಕಂದ್ರೆ ಫರ್ದರ್ ಅದು ಏನು ಕಾಂಪ್ಲಿಕೇಶನ್ ಆಗುತ್ತೆ, ಏನು ಮತ್ತೆ ಎವ್ರಿ ಡೇ ಪಾಸ್ ಅದನ್ನು ರೀಚಾರ್ಜ್ ಮಾಡೋದು. ಅದರಿಂದಾಗಿ ಈಗ ಆಸ್ ಇಟ್ ಈಸ್ ಹಿಂದೆ ಏನಿತ್ತು 2018 19 ಏನ್ ಡಿಸಿಷನ್ ಮಾಡಿದ್ದಾರೆ ಅದನ್ನು ಈಗಲೂ ಕೂಡ ಅವರು ಸ್ಥಳೀಯ ವೆಹಿಕಲ್ಗೆ ಬಳಸಬೇಕು. ಅದು 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು. ಈಗ ಏನಿದೆ ಆಸ್ ಇಟ್ ಈಸ್ ಏನಿದೆ ಯಥಾಸ್ಥಿತಿಯನ್ನು ಮುಂದುವರಿಸಬೇಕು, ಸ್ಟೇಟಸ್ ಅದನ್ನು ಮುಂದುವರಿಸಬೇಕು. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೀವು ಪಾಸ್ ತಗೊಳ್ಳುವಂಥದ್ದು ಅಥವಾ ಅವರು ಕಮ್ಮಿ ಹಣಕ್ಕೆ 50% ಅಲ್ಲಿ ಪಾಸ್ ಕೊಡುವಂಥದ್ದು ಅದನ್ನು ನಾವು ಆಕ್ಸೆಪ್ಟ್ ಮಾಡೋದಕ್ಕಾಗುತ್ತಿಲ್ಲ. ಅದನ್ನು ಆಸ್ ಇಟ್ ಈಸ್ ನಾವು ಮುಂದುವರಿಸ್ತೇವೆ. ಇದು ನಮ್ದು ಜಿಲ್ಲಾಡಳಿತದ ಒಂದು ಡಿಸಿಷನ್ ಅವರಿಗೆ ಹೇಳುವಂಥದ್ದು. ಕಮರ್ಷಿಯಲ್ ವೆಹಿಕಲ್ಗೆ ಪೇಮೆಂಟ್ ಮಾಡಿ ಹೋಗ್ಬೇಕು. ಒಂದು ಸ್ಥಳೀಯರು ಉಪಯೋಗಿಸುವಂತಹ ಅವರ ಬೇರೆ ಬೇರೆ ದೈನಂದಿನ ಕೆಲಸ ಕಾರ್ಯಗಳಿಗೆ ಉಪಯೋಗಿಸುವಂತಹ ಹೋಗ್ಬರೋ ವಾಹನಗಳು. ಎರಡನೇದು ಕಮರ್ಷಿಯಲ್ ವೆಹಿಕಲ್ಸ್. ಈಗ ಎರಡನ್ನು ನಾವು ಸಪರೇಟ್ ಮಾಡಬೇಕಾಗುತ್ತೆ. ಎರಡನ್ನು, ಒಂದು ದೈನಂದಿನ ಏನಿದೆ ವಾಹನಗಳು ಹೋಗಿ ಬರುವಂಥದ್ದು, ಶಾಲೆ ಕಾಲೇಜು ಅಥವಾ ಮಕ್ಕಳು ಹೋಗುವಂಥದ್ದು ಅಥವಾ ರೈತರು ಆ ಕಡೆ ಈ ಕಡೆ ಹೋಗುವಂಥದ್ದು. ಬಟ್ ಸರಕು ಸಾಗಣೆ ವಾಹನಗಳು ಅದನ್ನು ಪ್ರತ್ಯೇಕವಾಗಿ ಪರಿಗಣಿಸಬೇಕಾಗುತ್ತೆ. ಈಗ ಸರಕು ಸಾಗಣೆ ವಾಹನಕ್ಕೆ ನೀವು ಹೇಗೆ ಮಾಡ್ತಾರೆ? ಹೆಜಮಾಡಿಯ ಬಲು ದೊಡ್ಡ ಬೇಡಿಕೆ ಸರ್ವಿಸ್ ರಸ್ತೆ ನಿರ್ಮಾಣ. ಈ ಬಗ್ಗೆ ಹೆಜಮಾಡಿಯ ಗುಲಾಂ ಮಹಮ್ಮದ್ ಜಿಲ್ಲಾಧಿಕಾರಿಗಳ ಗಮನವನ್ನ ಸೆಳೆದರು. ಹೆಜಮಾಡಿಯಲ್ಲಿ ಮದುವೆಗಳು ಉಂಟು, ಅಲ್ಲಿ ಮದುವೆಗಳಲ್ಲಿ ತುಂಬಾ ಜನ ಆ ಕಡೆಯಿಂದ ಈ ಕಡೆ ಬರ್ತಾರೆ, ಈ ಕಡೆಯಿಂದ ಆ ಕಡೆ ಬರ್ತಾರೆ. ಈ ನಾವೇನ್ ಮಾಡ್ಬೇಕು, ನಾವು ಹೆಜಮಾಡಿಯವರು ನಾವು ಹೋಗುವಾಗ ಅಲ್ಲಿ ಅರ್ಧ ಗಂಟೆ ಕಾಯ್ಬೇಕು. ಇವಾಗ ಗೇಟ್ ಓಪನ್ ಮಾಡ್ಬೇಕು. ನಮಗೆ ಈಗ ಫ್ರೀ ಇದ್ದು ನಾವು ಅರ್ಧ ಗಂಟೆ ಕಾಯ್ಬೇಕಾಗ್ತದೆ ಹೋಗ್ಲಿ. ಆ ಗೇಟ್ ಓಪನ್ ಮಾಡುದಿಲ್ಲ. ಆಮೇಲೆ ಒಂದು ಏನಂತ ಹೇಳಿದ್ರೆ, ಈಗ ನೋಡಿ ಅಲ್ಲಿಂದ ಸೀದಾ ತೋಡು ಅಲ್ಲಿಗೆ ಆಗಿದ್ದಾರೆ, ಒಂದು ಗೇಟ್ ಆಗಿದೆ. ಹೊರಗಡೆ ಹೋಗಿ ಅಲ್ಲಿ ಸರ್ವಿಸ್ ರೋಡ್ ಇದೆ, ಒಂದು ಅರ್ಧ ಕಿಲೋಮೀಟರ್ ಸರ್ವಿಸ್ ರೋಡ್ ಬೇಕು. ಅಲ್ಲಿ ಸರ್ವಿಸ್ ರೋಡ್, ಆ ಸರ್ವಿಸ್ ರೋಡ್ ಇಲ್ಲದ ಜಾಗದಲ್ಲಿ 3-4 ಹೋಟೆಲ್ ಎಲ್ಲ ಇದೆ. ಅಲ್ಲಿ ಎಲ್ಲ ಟ್ರಾಫಿಕ್ ಜಾಮ್, ಯಾವಾಗ ನೋಡಿದ್ರು ಟ್ರಾಫಿಕ್ ಜಾಮ್. ಒಂದು 10, 20, 30 ಬಾರಿ ಡೈಲಿ ನಿಲ್ತಾ ಇರ್ತದೆ ಹೆದ್ದಾರಿ. ತುಂಬಾ ಸಲ ಸಬ್ ಇನ್ಸ್ಪೆಕ್ಟರ್ ಅವರು ಇದು ಮಾಡಿದ್ದಾರೆ, ಅವರಿಗೆ ವಾರ್ನಿಂಗ್ ಎಲ್ಲ ಕೊಟ್ಟು ತೆಗಿಸಿದ್ದಾರೆ. ಆದರೂ ನಮಗೆ ಏನಾಗ್ತದೆ, ಆಂಬುಲೆನ್ಸ್ ಎಮರ್ಜೆನ್ಸಿ ಆಂಬುಲೆನ್ಸ್ ಬೇಕಾಗ್ತದೆ. ಆಕ್ಸಿಡೆಂಟ್ ಆದ್ರೆ ಆಂಬುಲೆನ್ಸ್ ಅಲ್ಲಿ ಜನ ಸಾಗಾಟ ಮಾಡುವುದು ಅದು ಇದು ಮಾಡಿ ನಾವು ನೋಡ್ತಾ ಇರ್ತೇವೆ. ಒಂದು ಅಲ್ಲಿ ಇದು ಇರುತ್ತಿಲ್ಲ, ಸ್ಕ್ರೈನ್ ಇರ್ಬೇಕು. ಆಕ್ಸಿಡೆಂಟ್ ಆಗಿ ಗಾಡಿ ಬಡ್ಡಿ ಆದ್ರೆ 1 ಗಂಟೆ 2 ಗಂಟೆ ಸ್ಕ್ರೈನ್ ಬರುತ್ತಿಲ್ಲ. ನಾವು ತುಂಬಾ ಸಲ ನೋಡಿದ್ದೀವಿ. ಅದನ್ನೆಲ್ಲ ಸರಿಪಡಿಸಬೇಕು. ಮತ್ತೆ ಟಾಯ್ಲೆಟ್ ನೋಡಿದ್ರೆ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅಲ್ಲಿ ಇದ್ದಂತ ಹೆದ್ದಾರಿಯವರದ್ದು ವಾರ್ಡ್ಲಾಗ್ಲಿ, ಪ್ರತಿಯೊಂದು ವಾರ್ಡ್ಲಾಗ್ಲಿ ರಾತ್ರಿ 11 ಗಂಟೆಗೆ ಅಥವಾ 10 ಗಂಟೆಗೆ ಬಂದ್ ಮಾಡ್ಬೇಕು.
ಇಲ್ಲಿಂದ ಮಣಿಪಾಲದಿಂದ ಸ್ಟೂಡೆಂಟ್ ಬರೋದು, ಅಲ್ಲಿ ಶ್ರೀನಿವಾಸದಿಂದ ಬರೋದು, ಎಲ್ಲಾ ಸ್ಟೂಡೆಂಟ್ ಬಂದು ರಾತ್ರಿ ಆಗಲು 24 ಗಂಟೆ ಅಲ್ಲಿಯೇ ಇರುವುದು ಜನ. ಎಲ್ಲಾ ತರದ್ದು ಆಗ್ತದೆ. ಟೋಲಲ್ಲಿ ಇವರು ಜನ ಕಮ್ಮಿ ಮಾಡ್ಬೇಕು. ಒಂದೊಂದು ಗೇಟ್ ಅಲ್ಲಿ 10 ಜನ ನಿಲ್ಲಿಸ್ತಾರೆ. ಎದಾಗ್ತದೆ ಜನರು ಹೋಗ್ಲಿಕ್ಕೆ, ಟೋಲಲ್ಲಿ ಹೋಗ್ಲಿಕ್ಕೆ ಎದಾಗ್ತದೆ. ಅದೊಂದು ಸರಿ ಮಾಡ್ಬೇಕು. ಪಡುಬಿದ್ರಿ ಮುಖ್ಯಪೇಟೆಯಲ್ಲಿ ಸಂಭವಿಸುತ್ತಿರುವ ಅಪಘಾತಗಳಿಗೆ ಮೂಲ ಕಾರಣಗಳನ್ನು ಪಡುಬಿದ್ರಿ ಪಿಎಸ್ಐ ಎಂಎಸ್ ಪ್ರಸನ್ನ ಜಿಲ್ಲಾಧಿಕಾರಿಗಳ ಮುಂದೆ ವಿವರಿಸಿದರು. ಹೆಜಮಾಡಿ ಟೋಲ್ ಹೋರಾಟ ಸಮಿತಿಯ ಪಡುಬಿದ್ರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ವಾಹನಗಳಿಗೆ ವಿನಾಯಿತಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದ್ರು. ಅಂತಿಮವಾಗಿ ಕೇವಲ ಸ್ಥಳೀಯ ವಾಹನಗಳಿಗೆ ವಿನಾಯಿತಿ ನೀಡುವ ಮೂಲಕ ಪಡುಬಿದ್ರಿ, ಪಲಿಮಾರು, ಎರ್ಮಾಳು ಪ್ರದೇಶಗಳ ವಾಹನ ಮಾಲೀಕರುಗಳಿಗೆ ಅನ್ಯಾಯವಾಗಿದೆ. ಈ ಬಗ್ಗೆ ಮತ್ತೆ ಹೋರಾಟ ಸಮಿತಿಯ ಸಭೆಯನ್ನ ನಡೆಸಿ ಹೋರಾಟಕ್ಕೆ ಮುಂದಾಗುವುದಾಗಿ ಹೋರಾಟ ಸಮಿತಿ ಅಧ್ಯಕ್ಷ ಶೇಖರ್ ಹೆಜಮಾಡಿ ತಿಳಿಸಿದ್ದಾರೆ. ಇದೇ ವೇಳೆ ಹೆಜಮಾಡಿ ಹೋರಾಟ ಸಮಿತಿ ಅಧ್ಯಕ್ಷ ಶೇಖರ್ ಹೆಜಮಾಡಿ, ಗುಲಾಂ ಮೊಹಮ್ಮದ್, ಮಧು ಆಚಾರ್ಯ, ನವೀನ್ ಚಂದ್ರ ಶೆಟ್ಟಿ, ಸಂತೋಷ್ ಪಡುಬಿದ್ರಿ, ದಿನೇಶ್ ಕೋಟ್ಯಾನ್, ಪಾಂಡುರಂಗ ಕರ್ಕೇರ, ಸುಧೀರ್ ಕರ್ಕೇರ, ಅಶೋಕ್ ಸಾಲಿಯನ್, ವಯಸ್ಸುಕುಮಾರ್, ಶಫಿ ಪಡುಬಿದ್ರೆ, ರಮೀಜ್, ಹಸನ್ ಕೋಡಿ ಮೊದಲಾದವರು ಪಾಲ್ಗೊಂಡಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.